ಮಗ ಸುಮ್ನೆ ಸಿನಿಮಾ ಅನ್ಕೊಂಡು ಟೈಮ್ ಯಾಕೋ ವೇಸ್ಟ್ ಮಾಡ್ತೀಯಾ? ಸುಮ್ನೆ ಯಾವ್ದಾದ್ರು ಕೆಲಸ ನೋಡೋದಲ್ವಾ? ಇಲ್ಲ ಮಗ, ನಾನ್ ಜೀವನದಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ಆಗೇ ಆಗ್ತೀನಿ ಕಣ. ಅವ್ರ ಕರಿಯಲ್ಲ, ನೀನ್ ಹೋಗಲ್ಲ. ಇಲ್ಲ ಕಣ, ನನಗಂತೂ ಯಾವ್ದು ಪರಿಚಯ ಇಲ್ಲ. ನಿನಗೆ ಯಾವ್ದೋ ಲಿಂಕ್ ಇದ್ರೆ ಹೇಳ್ಕೊಡೋ ಸ್ವಲ್ಪ. ನನಗೆ ಯಾರೋ ಪರಿಚಯ ಇದಾರೆ, ನನಗೆ ಪರಿಚಯ ಇದ್ದಾರೆ ಇಷ್ಟೊತ್ತಿ ಆಗ್ಲೇ ನೀನ್ ಸೇರ್ಸ್ಬಿಡ್ತಿದ್ದೆ. ಯಾರೇ ಮಗ, ನಾನು ಹಣೆ ಬಾರಲ್ಲಿ ಇದ್ದಂಗೆ ಆಗುತ್ತೆ, ನೋಡೋಣ. ಆದ್ರೂ ನನ್ನ ಸಾಧನೆ ಮಾತ್ರ ನಾನು ಬಿಡಂಗಿಲ್ಲ ಮಗ, ಸಾಧಿಸ್ತೀನಿ. ಆಯ್ತು ಬಿಡು, ನೀನ್ ಹಣೆ ಬರ್ದಂಗೆ ಇದ್ದಂಗೆ ಆಗ್ಲಿ. ನಡಿ ಹೋಗೋಣ, ನಡಿ. ಸರಿ ಮಗ, ಬಾಯ್. ಬಾಯ್ ಕಣ. ಬರೋ ಮಗ, ಕೂತ್ಕೋ. ಟೀ ಏನಾದ್ರು ಕುಡಿತೀಯಾ? ಬೇಡ ಮಗ, ಸಿಗರೇಟ್ ತೊಗೊಂತೀನಿ. ಇಲ್ಲಿ ನೋಡೋ ಮಗ, ಕೆಲ್ಸಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಂತ ಹಾಕಿದ್ದಾರೆ. ಹೌದಾ? ಹಲೋ ಸರ್, ನಮಸ್ತೆ ಸರ್. ನನ್ನ ಹೆಸರು ಗೋವಿಂದರಾಜ್ ಅಂತ ಹೊಸಪೇಟೆಯಿಂದ ಮಾತಾಡ್ತಾ ಇರೋದು ಸರ್. ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಂತ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ರಿ ಸರ್. ನಿಮ್ಮ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಸರ್. ಚಾನ್ಸ್ ಕೊಡ್ತೀರಾ ಸರ್? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಏನು ಅಂದ್ರ ಮಗ? ನಾಳೆ ಬೆಂಗಳೂರು ಬರಕ್ಕೆ ಹೇಳಿದಂತ, ಹೋಗ್ಬೇಕು. ಹಕ್ಕಿಯೊಂದು ಗೂಡು ಬಿಟ್ಟು 100 ಮೈಲಿ ಸಾಗಿದೆ, ಕಂಡ ಕನಸು ರೆಕ್ಕೆ ಬಿಚ್ಚಿ ಬಾನದಾರಿಗೆ ಹಾರಿದೆ. ಹಗಲು ಇರುಳು ಕನಸಿಗಾಗಿ ಇನ್ನು ದುಡಿಯಬೇಕಿದೆ. ಸರ್, ಮೆಜೆಸ್ಟಿಕ್ನಲ್ಲಿದ್ದೀನಿ. ಎಲ್ಲಿ ಬರ್ಬೇಕಂತ ಲೊಕೇಶನ್ ಹಾಕ್ತೀರಾ ಸರ್? ಹಾಂ, ಓಕೆ ಸರ್, ಆಯಿತು. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ದೊಡ್ಡ ಕನಸು ಕಂಡಿದೆ. ವಿಧಿಯ ಲಿಖಿತ ಮುಂದೆ ಏನು ಕಾದು ನೋಡಬೇಕಿದೆ. ಹಕ್ಕಿಯೊಂದು ಗೂಡು ಬಿಟ್ಟು 100 ಮೈಲಿ ಸಾಗಿದೆ. ಯಾರು? ಸರ್, ಈಗ ತಾನೇ ಲೊಕೇಶನ್ ಕಳಿಸಿದ್ರಲ್ಲ ಸರ್. ಓ, ಯಾಡ್ ನೋಡ್ಕೊಂಡ್ ಬಂದಿದ್ದ. ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದು? ಸರ್, ಹೊಸಪೇಟೆಯಿಂದ ಸರ್. ಹೊಸಪೇಟೆಯಿಂದನಾ? ಹಿಂದೆಲ್ಲೇ ಕೆಲಸ ಮಾಡಿದ್ದೀರಾ? ಎಲ್ಲೂ ಮಾಡಿಲ್ಲ ಸರ್, ಕತೆ ಮಾತ್ರ ಬರಿತಾ ಇರ್ತೀನಿ. ಯಾವ ಥರ ಕತೆ ಬರ್ದಿದ್ಯಾ? ಸರ್, ಲವ್ ಸ್ಟೋರಿ ಸರ್. ನಿನಗೆ ಲವ್ ಆಗಿದೆಯಾ? ಇಲ್ಲ ಸರ್. ಅದಕ್ಕೆ ಬರೀ ಲವ್ ಸ್ಟೋರಿ ಬರಿತಾ ಇದ್ದೀನಿ. ಹೌದು ಸರ್. ಓಕೆ, ಆಯ್ತು. 1 ಅವರಲ್ಲಿ ನನಗೆ 6 ಸ್ಟೋರಿ ಬರ್ಕೊಡ್ತೀರಾ? ಸರ್. ಏನಾದ್ರೂ ಬರ್ದಿದ್ರೇನ್ರಿ? ಹಾಂ ಸರ್, ಬರ್ದಿದ್ದೀನಿ ಸರ್. ಟೈಟಲ್ ಓಪನ್ ಆಗೋವರೆಗೂ ಬರ್ದಿದ್ದೀನಿ ಸರ್. ಅದೇನು ಬರ್ದಿ ಹೇಳಪ್ಪ. ಹಾಂ ಸರ್. ಸರ್, ಸ್ಟಾರ್ಟಿಂಗ್ ಒಂದು ದೊಡ್ಡ ಬಂಗ್ಲೆ ಸರ್. ಆ ಬಂಗ್ಲೆಲಿ ಹೀರೋ ಮಾತ್ರ ಇರ್ತಾನೆ. ಆ ಹೀರೋಗೆ ಒಂದು ಕಾಲ್ ಬರುತ್ತೆ ಸರ್. ಆ ಕಾಲ್ ರಿಸೀವ್ ಮಾಡ್ತಾನೆ. ಆ ಕಡೆಯಿಂದ ಹೀರೋನೇ ವಾಯ್ಸು. ಮಾತಾಡ್ತಾನೆ. ಕರೆಂಟ್ ಕ್ಲಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್. ಹೀರೋ ಕಾಲ್ ನ ಕಟ್ ಮಾಡಿ ಏನಾಗಿದೆ ಅಂತ ಚುಚ್ಚುಗೋಡ್ ಹತ್ರ ಹೋಗ್ತಾನೆ. ಯಾರೋ ಒಬ್ಬ ವ್ಯಕ್ತಿ ನೆರಳು ಯಾರೋ ಹೋದಂಗಾಗುತ್ತೆ ಸರ್. ಯಾರು ಅಂತ ನೋಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾನೆ. ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆಯಿಂದ ಒಂದು ಕೈ ಬರುತ್ತೆ ಸರ್. ಹೀರೋ ಕಾಲ್ನ ರಪ್ ಅಂತ ಹಿಡಿದು ಬಿಡುತ್ತೆ ಸರ್. ಹೀರೋ ಅಲ್ಲಿಂದ ಓಡ್ತಾನೆ ಇನ್ನೇನು ಗೇಟ್ ಹತ್ರ ಹೋಗ್ಬೇಕು ಸರ್. ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ ಸರ್. ಹೀರೋ ಅಲ್ಲೇ ಮುಚ್ಚೆ ಬಂದು ಬಿಟ್ಬಿಡ್ತಾನೆ ಸರ್. ಈಗ ಟೈಟಲ್ ಓಪನ್ ಆಗ್ತಿದೆ ಸರ್.
ಹೇಗಿದೆ ಸರ್ ಸ್ಟೋರಿ? ಓಕೆ, ಪರವಾಗಿಲ್ಲ. ತುಂಬ ಕತೆ ಚೆನ್ನಾಗಿ ಬರಿತೀಯ. ಕಂಟಿನ್ಯೂ ಮಾಡು. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾಳೆ ಬರ್ತೀನಿ. ಇಲ್ಲ ಆಫೀಸಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಉಳ್ಕೊಂಡು ನಾಳೆ ಪೂರ್ಣ ಕತೆ ಬರೆದು ನನಗೆ ಹೇಳು. ಓಕೆನಾ? ಓಕೆ ಸರ್, ಓಕೆ. ಓಕೆ, ಬರಲಾ? ಸರಿ ಸರ್, ಆಯಿತು. ಓಕೆ ಓಕೆ ಸರ್. ಎಲ್ಲ ಇವನ ಕೀ ಹಾಕ್ದಂಗೆ ಹೋಗ್ಬಿಟ್ಟಾನ. ಈಗ ನೋಡ್ರಿಗೆ ಏನು ಜವಾಬ್ದಾರಿ ಇದೆಯೋ ಏನೋ, ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ.
ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ನನ್ನ ಪ್ರೀತಿಯ ಡೈರೆಕ್ಟರ್ ಸರ್, ನೀವು ಈ ಲೆಟರ್ ಓದುವ ಹೊತ್ತಿಗೆ ನಾನು ಊರಿಗೆ ಸೇರಿರುತ್ತೇನೆ. ನಾನು ನಿಮ್ಮ ಹತ್ತಿರ ಬಂದಿದ್ದು ಜೀವನದಲ್ಲಿ ಕನಸು ಗುರಿ ಇಟ್ಟುಕೊಂಡು ಏನಾದರೂ ಸಾಧಿಸಬೇಕೆಂಬ ಹಠದಿಂದ. ಆದರೆ ನಿನ್ನೆ ರಾತ್ರಿ ನಡೆದ ಆ ಅನುಭವ ನೆನೆಸಿಕೊಂಡರೆ ಜೀವನದಲ್ಲಿ ಇನ್ನೂ ನಾ ಬದುಕಿದ್ದೀನ ಎನಿಸುತ್ತಿದೆ. ನಿಮ್ಮ ಈ ರೂಮ್ ಒಳಗೆ ಆ ಲೈಟ್ ಬ್ಲಿಕ್ ಆಗಿದ್ದು, ರೂಮ್ ಆಚೆ ನಿಂತ ಆ ಕಪ್ಪು ನೆರಳು, ಕಿಚನ್ನಲ್ಲಿ ಆದಂತಹ ಆ ಶಬ್ದ, ಅಲ್ಲಿದ್ದಂತಹ ಕೃತಿಯ ಕೈ, ಹಬ್ಬ, ಈ ರೂಮಿನಿಂದ ಜೀವ ಸಹಿತ ಬದುಕಿನ ಆಚೆ ಹೋಗುತ್ತೇನೆ ಅನ್ನೋದೇ ನನಗೆ ಅನುಮಾನವಾಗಿತ್ತು. ಅದು ಯಾವ ದೇವರ ಕೃಪೆಯೋ ಇಂದು ನಾ ಊರಿಗೆ ಹೋಗುತ್ತಿದ್ದೇನೆ. ನನಗೆ ಒಂದು ದಿನ ಮಟ್ಟಿಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಛೇ, ಇವನು ಹೊರಟೋಗ್ಬಿಟ್ನಾ? ಎಕ್ಸ್ಕ್ಯೂಸ್ ಮೀ ಸರ್, ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಖಾಲಿ ಇದೆ ಅಂತ ಆ್ಯಡ್ ಕೊಟ್ಟಿದ್ರಿ.